ಏನು ಪಾರು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾವ, ಹೊಸ ವರ್ಷ ಅಲ್ವಾ, ಅದಕ್ಕೆ ಹೊಸ ಹೊಸ ವಿಶ್ ಮಾಡ್ತಿದ್ದೆ. ಇಸ್ಸು ಗಿಸ್ಸು ಎಲ್ಲ ಆಮ್ಯಾಕೆ ಮಾಡ್ಬೋದು ನೀನು. ಯುಗಾದಿ ಅಂದರೆ ಬೇವು ಬೆಲ್ಲ. ಮೊದಲು ನಂಗೆ ಬೇವು ಬೆಲ್ಲ ಕೊಡು. ಇನ್ನೇನು ಪಾರು, ಬರೀ ಬೇವು ಕೊಟ್ಟೆ ನೀನು. ನಿನ್ನ ತಲೆಯಲ್ಲಿ ಬರೀ ಕಹಿ ಆಲೋಚನೆ ಬರುತ್ತಲ್ಲ, ಅದಕ್ಕೆ ಕಹಿನೇ ಕೊಟ್ಟು. ಆ ಹೆಂಗಸಿನ ಬಗ್ಗೆ ಮಾತಾಡ್ಬಿಟ್ರೆ ಸಾಕು, ಹೇಳು ಕ್ವಾಪ ಕ್ವಾಪ ಕ್ವಾಪತ್ ಬಿಡುತ್ತೆ. ಇದಕ್ಕೆ ಕ್ವಾಪ ಏನು ಮಾಡ್ಕೋಬೇಡ. ಗಂಡ ಹೆಂಡ್ರು ಬ್ಯಾರೊಂದು ದೇವಸ್ಥಾನಕ್ಕೆ ಹೋಗೋರೆ. ಹಲೋ, ಸಂಸಾರ ಅಂದರೆ ಎಲ್ಲರೂ ಒಟ್ಟಿಗೆ ಇದ್ದು ಎಲ್ಲಗಾದ್ರೂ ಹೋಗುವಾಗ ಎಲ್ಲರೂ ಒಟ್ಟಿಗೆ ಹೋಗೋದು. ಸೆಪ್ರೇಟಾಗಿ ಹೋಗಿ ಬಂದು ಆಮೇಲೆ ಒಟ್ಟಿಗೆ ಇರೋದಲ್ಲ. ಪಾರು, ನೀ ನನಗೆ ಕೈ ಕೊಟ್ಟೆ ಅಂತ ನನಗೇನು ಬೇಜಾರಿಲ್ಲ. ಯಾಕೆ ಹೇಳು? ಯಾಕೆ? ಎಷ್ಟು ಕೆ ಜಿ ಇದೆಯಾ ನೀನು? ಹೇಳು, ಎಷ್ಟು ಕೆ ಜಿ ಇದೆಯಾ? ಅದು ಯಾಕೆ ಇವಾಗ? ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ತೀನಿ ಇರು. ಏಯ್, ಬಾಯ್ಲಿ ಏನ್ ಮಾಡ್ತಿದ್ಯಾ ಬಾಬಾ? ಏನ್ ಮಾಡ್ತಿದ್ಯಾ? ಪಾರು, ಏನಿಲ್ಲ ಅಂದ್ರು ಒಂದು 53 ಕೆ ಜಿ ಇದೆಯಾ? ಅಜ್ಜಿ ಮಾವ, ಅಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ಇಲ್ಲಿ ಇದು ಮಾವ, ಎಲ್ರು ಪ್ರೀತಿನಲ್ಲಿ ಜಾಕ್ ಹಾಕ್ತಾರೆ, ನೀನ್ ತೂಕ ಹಾಕ್ತಿಯಲ್ಲ. ಶಿವ ಶಿವನ್ ಪಿರುತೀನೇ ಹಿಂಗೆ. ಪಾರು, ಈಗ ದಿಟ್ಟ ಹೇಳ್ತೀನಿ ಕೇಳು. ಇವಾಗ ನೀನು ನಂಗೆ ಬೇವು ಕೊಟ್ಟಲ್ಲ, ಅದು ನಂಗೆ ಕಹಿ ಅಂತ ಅನಿಸ್ತಾ ಇಲ್ಲ. ಯಾಕೆ ಹೇಳು? ಯಾಕೆ? ನನ್ನ ಹತ್ರ 53 ಕೆ ಜಿ ಬೆಲ್ದಚ್ಚೈತೆ, ಬೆಲ್ದಚ್ಚು. ಮಾವ, ಎಲ್ರೂ ಎಷ್ಟು ಪ್ರೀತಿಸ್ತೀಯ ನೀನು. ಆದರೆ ನೀನು ಇಷ್ಟು ದೊಡ್ಡ ಹೃದಯದಲ್ಲಿ ಅತ್ತೆಗೊಂದು ಜಾಗ ಬೇಕೇ ಬೇಕು. ಯಾಕಂದರೆ ನಿನ್ನ 9 ತಿಂಗಳು ತನ್ನ ಗರ್ಭದಲ್ಲಿಟ್ಟಿರೋ ತಾಯಿ ಅವರು, ಇದುವರೆಗೂ ನಿನ್ನ ಎದೆಲಿಟ್ಕೊಂಡಿರೋ ದೇವಿ ಅವರೇ. ನೀನು ಅತ್ತೆ ಒಂದಾಗಲೇಬೇಕು. ಅದೇ ಈ ಯುಗಾದಿಗೆ ನಾನು ನನ್ನ ಅತ್ತೆ ಕೊಡ್ತಿರೋ ಉಡುಗೊರೆ. ಮೇಡಮ್, ಏನು ಮೇಡಮ್ ಮತ್ತೆ ಯೋಚನೆ ಕೊಯ್ತಿದ್ದೀರಾ? ಬನ್ನಿ ಮನೆಗೆ ಹೋಗುಮ್ಮ. ಬಾ ಹೊರಡೋಣ. ಅತ್ತೆ, ಮಾವಯ್ಯ ಬಂದೆ ಕಣವ. ತಗೊಳ್ಳಿ ಮಾವಯ್ಯ ಕಾಫಿ. ಥ್ಯಾಂಕ್ ಯು. ನೀ ಕುಡ್ದ? ಮಗ ಎಷ್ಟೊತ್ತಿಂದ ಓದ್ಕೊತೈತೆ, ಅದಕ್ಕೆ ಕಾಪಿ ಕೊಟ್ಟೆನವ? ಯಾರು? ರಮ್ಯಂಗ? ಅವಳಿಗಾಗ್ಲೇ ಕೊಟ್ಟೆ ಅತ್ತೆ. ಅಲ್ಲ ಕಣವ, ಆ ಮಗ ನಾನು ನೋಡಿದ್ರೇ ಮಾತಾಡಕ್ಕಿಲ್ಲ, ಕಾಪಿ ಕುಡಿದ್ಲಾ? ಅದೇ ಅವತ್ತು ರತ್ನ ನೀವು ಮಾಡಿದ ಅಡುಗೆನ ಊಟ ಮಾಡಿದ್ಲಲ್ಲ, ಅದನ್ನು ಹೇಳ್ದೆ. ಶಾಕ್ ಆಗ್ಬಿಟ್ಲು. ಅದಕ್ಕೆ ನಿಮ್ಮ ಅಕ್ಕನೇ ಊಟ ಮಾಡಿರುವಾಗ ನೀನು ಕಾಫಿ ಕುಡಿದೇ ಇರ್ತೀಯ ಅಂತ ಕೇಳಿದ್ನಾ. 2 ನಿಮಿಷ ಯೋಚನೆ ಮಾಡಿದ್ಲು, ಆಮೇಲೆ ಕುಡಿದ್ಲು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ